ಈ ಫೋಟೋಲಿ ಕಾಣಿಸ್ತಾ ಇರೋ ಫೋಟೋ ಬಂದು ಇದು ಬಂದು ತಂಜಾವೂರು ಪೇಂಟಿಂಗ್ಸ್, ಒನ್ ಆಫ್ ದಿ ತಂಜಾವೂರು ಪೇಂಟಿಂಗ್ಸು ಅವರು ಮಾಡಿರೋದನ್ನ ಬಂದು ನಾವು ಒಂದು ಅದು ಚಿಕ್ಕ ಸೈಜಾಗಿ ಒಂದು ಕ್ಯಾಲೆಂಡರ್ನಲ್ಲಿ ನಮಗೆ ಸಿಕ್ಕಿತ್ತು. ಆ ಕ್ಯಾಲೆಂಡರ್ನಲ್ಲಿ ನಮಗೆ ಒಂದು ಇದನ್ನು ಬಂದು ಒಂದು ನಾವೊಂದು ಮಾಡೋಣ ಅಂದ್ಬಿಟ್ಟು ಒಂದು ಪ್ರಯತ್ನ ಪಟ್ಟು ಮಾಡಿದ್ವಿ. ಇದು ಒಂದು ಆಸೆ ಇತ್ತು ನಮಗೆ ಮಾಡಬೇಕು ಅಂತೇಳಿ. ಯಾಕಂದರೆ ತಿರುಚಿಲಿ ನಾನು ನೋಡಿದೆ ಒಂದು ಪೇಂಟಿಂಗ್ಸ್ ಎಲ್ಲ, ಅದೇ ಥರ ಒಂದು ಫೋಟೋ ನಮ್ಮ ಮೇಲೆ ಒಂದು ದೊಡ್ಡದಾಗಿ ಇರಬೇಕು ಹಾಗೆ ಅಂತೇಳಿ ಮಾಡಿದೆ. ಸುಷ್ಮಾ ಅದೇ ಟೈಮ್ನಲ್ಲಿ ಅವಳು ಒಂದು ಬ್ಯಾಂಗ್ಳೂರಲ್ಲಿ ಬಂದು ಒಂದು ತಂಜಾವೂರು ಪೇಂಟಿಂಗ್ಸ್ ಬಂದು ಕಲ್ತ್ಕೊಂಡು ಬೆಂಗಳೂರಿಗೆ ಬಂದಳು. ವೀಕ್ಲಿ ಕ್ಲಾಸು ಬಂದು ತಳ್ಕೊಂಡು ಒಂದು ಚಿಕ್ಕದಾಗಿ ಮಾಡಿಲ್ಲ. ಅದು ಬಂದು ಇಲ್ಲಿದೆ ತಂಜಾವೂರು, ಈ ತಂಜಾವೂರು ಚೆಕ್ಕ ಪೇಂಟಿಂಗ್ಸ್ ಅವಳು ಬಂದು ಕ್ಲಾಸ್ಲಿ ಮಾಡಿದ್ದು. ಇದು ಓಕೆ, ಕ್ಲಾಸ್ಲಿ ಮಾಡಿದ್ದು. ಇದು ಬಂದು ಒಂದು ಚಿಕ್ಕದಾಗಿ ಮಾಡಿದ್ದಲ್ಲ, ಒಂದು ದೊಡ್ಡದ ಒಂದು ಮಾಡೋಣ ಓಕೆ ಹಾಗೆ ಅಂತ ಹೇಳಿ ಒಂದು ನಾವು ಟ್ರೈ ಮಾಡಿದ್ವು. ಮಾಡುವಾಗ ಇದನ್ನ ಒಂದು ಸೆಲೆಕ್ಟ್ ಮಾಡಿ ಕ್ಯಾಲೆಂಡರ್ನಲ್ಲಿ ಇದನ್ನ ನಾವು ಮಾಡೋಕ್ಕೆ ಆರಂಭಿಸಿದ್ವು. ಫಸ್ಟ್ ಅವಳು ಬಂದು ಹೇಗೆ ಬೋರ್ಡ್ ಪ್ರಿಪ್ರೇಷನ್ ಮಾಡಬೇಕು ಹಾಗೆ ಅಂತೆಲ್ಲ ಇದು ಮಾಡಿಲ್ಲ. ಇದು ಬಂದು ಒಂದು ವುಡನ್ ಬೋರ್ಡ್, ಕಾರ್ಡ್ ಬೋರ್ಡ್ ಇದ್ರ ಬಂದು ಬೋರ್ಡ್ ತಂದು ವುಡ್ ಬೋರ್ಡ್ ತಂದು ಪ್ಲೈವುಡ್ ಬೋರ್ಡ್ ತಂದು ಮಾಡಿ ಇದು ಮಾಡಿದ್ವು. ಒಂದು ಬಟ್ಟೆನಿಟ್ಟು ಅದ್ರ ಮೇಲೆ ಇದೆಲ್ಲ ಕ್ಲಾತ್ ಮೇಲೆ ಇದು ಚಾಕ್ ಬೋರ್ಡ್ರು ಪ್ಲಸ್ ಫೆವಿಕಾಲು ಪ್ಲಸ್ ವೈಟ್ ಪೌಡರ್ ಬರುತ್ತೆ. ಒಳಗಿದ ವೈಟ್ ಇದಲ್ಲ ಆ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಪ್ರಪೋರ್ಷನೇಟ್ ಮಿಕ್ಸ್ ಮಾಡಿ ಫಸ್ಟ್ ಬೋರ್ಡ್ ಪ್ರಿಪ್ರೇಷನ್ ಮಾಡಿದ್ವು. ಅದೇ ಪೇಸ್ಟ್ನಲ್ಲಿ ಬಂದು ಫಸ್ಟ್, ಆಮೇಲೆ ಇದಾದ ಮೇಲೆ ನಾವು ಬಂದು ಒಂದು ಲೈನ್ ಡ್ರಾಯಿಂಗ್ ಮಾಡ್ಕೊಂಡು ಇದನ್ನ ಬಂದು ಒಂದು ಅಪ್ರಾಕ್ಸಿಮೇಟ್ ಆಗಿ ಬಂದು ನಾನು ಆ ಚಿಕ್ಕ ಫೋಟೋನ ಬಂದು ಜೆರಾಕ್ಸ್ ಮಾಡಿದ್ದೆ ದೊಡ್ಡದಾಗಿ. ಎನ್ಲಾರ್ಜ್ ಮಾಡಿ 5-6 ಪೀಸ್ ಮಾಡಿ ಒಂದೊಂದೇ ಜಾಯಿನ್ ಮಾಡಿದ್ದು. ಜಾಯಿನ್ ಮಾಡಿ ಒಂದು ದೊಡ್ಡ ಪೀಸ್ ಬಂದ ಮೇಲೆ ಈ ಸೈಜ್ ಮಾಡೋಣ ಅಂತ ನಾವು ತಳ್ಕೊಂಡು ಆ ಪೀಸ್ ಮಾಡಿ ಕಟ್ ಮಾಡಿ ಅದೆಲ್ಲ ಹೊಂಟಿಸಿ ತಿರ್ಗಿ ಅದನ್ನು ನೋಡಿ ಒಂದು ಸ್ವಲ್ಪ ಟ್ರೇಸು, ಸ್ವಲ್ಪ ಹ್ಯಾಂಡ್, ಮ್ಯಾಕ್ಸಿಮಮ್ ಹ್ಯಾಂಡು, ಸ್ವಲ್ಪ ಟ್ರೇಸ್ ಅದೆಲ್ಲ ಮಾಡಿ ಇದನ್ನು ನಾವು ಫಸ್ಟ್ ಬಂದು ಲೈನ್ ಡ್ರಾಯಿಂಗ್ ಮಾಡ್ಕೊಂಡು ಆಮೇಲೆ ಫಸ್ಟ್ ಬಂದು ನಾವು ಬಂದು ಇದನ್ನೆಲ್ಲ ಈ ಕಲ್ಲು ಇದಲ್ವ, ಈ ಕಲ್ಲನ್ನೆಲ್ಲ ನಾವು ಅಂಟಿಸ್ಕೊಂಡು ಫಸ್ಟ್ ಕಲ್ಲಿಟ್ಟಿಡ್ತೀವಿ. ಫಸ್ಟ್ ಕಲ್ಲಿ ನಾವು ಸೆಲೆಕ್ಟ್ ಮಾಡಿದ್ವಿ, ಎಲ್ಲಿ ರೆಡ್ ಕಲ್ಲು ಇಡೋಣ, ಎಲ್ಲಿ ವೈಟ್ ಇಡೋಣ, ಎಲ್ಲಿ ಗ್ರೀನ್ ಇಡೋಣ, ರೌಂಡ್ ಎಲ್ಲಿ ಇಡೋಣ. ನಮಗೆ ಗೋಪುರ ತರ ಬರಬೇಕಲ್ವ ಇಲ್ಲಿ, ಇಲ್ಲ ಗೋಪುರ ತರ ಬರೋದಕ್ಕೆ ಹೇಗೆ ಮಾಡೋಣ ಹಾಗೆ ಅಂತ ನಾವು ಒಂದು ಇಮ್ಯಾಜಿನ್ ಮಾಡಿ ಐಡಿಯಾ ಮಾಡಿ ಇದು ಮಾಡಿದ್ವು. ಈ ತಮಿಳ್ನಾಡು ಸ್ಟೈಲ್ ಇದಲ್ವಾ, ಅದೇ ತರ ಇದೆ ನೋಡಿ. ಇದು ಸೆಂಟ್ರಲ್ ಇದೆಲ್ಲ ಮಾಡಿ ಈ ತರ ಮಾಡಿ ಇಲ್ಲೆಲ್ಲ ರೌಂಡ್ ಹೊಂಟಿಸಾನ, ಇಲ್ಲಿ ಬಂದು ಸ್ವಲ್ಪ ರೌಂಡ್ ಹೊಂಟಿಸಿದ್ರೆ ಇಲ್ಲಿ ಸ್ಕ್ವೇರ್ ಎಲ್ಲ ಮಾಡಿದ್ವು. ಇಲ್ಲಿ ರೌಂಡ್ ಸ್ಕ್ವೇರ್ ಬೇರೆ ಬೇರೆ ರೌಂಡ್ ಸ್ಕ್ವೇರ್. ಇಲ್ಲಿ ಒಂದು ವೈಟ್ ಇಟ್ಟಿದ್ದೇವೆ, ಇಲ್ಲೆಲ್ಲ ವೈಟ್, ಕೆಲವು ಕಡೆ ವೈಟ್ ಇಟ್ಟಿದ್ದೇವೆ. ಇದೆಲ್ಲ ಇದು ಇರ್ತಲ್ಲ, ಕಳಸ ಇರ್ತಲ್ಲ, ಆ ಕಳಸ ಇಟ್ಟು ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಅದಲ್ಲೇ ಇರೋ ಥರನೇ ಇದೆಲ್ಲ ಡಿಸೈನ್ಸ್. ಈ ಡಿಸೈನ್ಸು ಕಳ್ಸು, ಇಲ್ಲಿ ಶಂಖ ಥರ ಆ ಕಡೆ ಈ ಕಡೆ ಶಂಖ ಬಂದು ಚಕ್ರ ಶಂಖ ಆ ಕಡೆ ಮಾಡಿದ್ವು. ಇಲ್ಲಿ ದೇವತೆಗಳು ಬಂದು ಹೂವು ಹಾಕೋತಾರ ಎರಡು ಕಡೆ. ಇಲ್ಲಿ ಬಂದು ಅದೇ ಮಂಟಪ ಥರ ಮಾಡಿದ್ರು. ಆಮೇಲೆ ಇದೆಲ್ಲ ಗೋಲ್ಡ್ದೆಲ್ಲ ಫಸ್ಟ್ ಮಾಡಿ ಇದೆಲ್ಲ ಅಂಟಿಸಿದ್ರು. ಕಲ್ಲು ಫಸ್ಟ್ ಮಾಡಿಬಿಟ್ಟು ಆಮೇಲೆ ಗೋಲ್ಡ್ ಪೇಪರ್ ಅದು ಬಂದು ಆ್ಯಕ್ಚುಲ್ ಸಮ್ ಗೋಲ್ಡ್ ಕಂಟೆಂಟ್ ಇರೋ ಇದದು. ಎಷ್ಟದು ಪೇಪರ್ ಬೆಲೆ? ಅದು ಆವಾಗ ಒಂದು ಪೇಪರು ಒಂದು 4-5 ಸೇರಿನ ಒಂದು 1000 ರೂಪಾಯಿ ಆಗ್ತಾಯಿತ್ತು. ಪೇಪರ್ ತಿನ್ನ ಪೇಪರ್ ಕಟ್ ಮಾಡೋಕು ಈ ಸ್ವೀಟ್ ಮೇಲೆಲ್ಲ ಅಂಟಿಸಿ ಆ ಥರ ಆ ಥರ ಅದು ಪೇಪರಲ್ಲಿ ಅಂಟಿಸ್ತಾ ಇದ್ರು. ಅದನ್ನು ನಿಧಾನವಾಗಿ ತೆಗೆದು ಸೈಜನ್ನು ಬಂದು ಅಂಟಿಸ್ಬಿಟ್ಟು ನಮಗೆ ಅದೇ ಪ್ರೆಸ್ ಮಾಡಿಬಿಡೋದು.
ಓಕೆ ಎಂಬೋಸಿಂಗ್ ಮಾಡಿದ್ದೇವಲ್ಲ, ಎಂಬೋಸಿಂಗ್ ಪೇಸ್ಟಾ ಪುಳಿಯೋಗಟ್ಟೆ ಪೇಸ್ಟ್? ಅದೇ ಪೇಸ್ಟ್. ಅದೇ ಪೇಸ್ಟ್ನಲ್ಲಿ ಇದು ಮಾಡಿ ಪ್ರೆಸ್ ಮಾಡೋವಾಗ ಏನಾಗುತ್ತೆ, ಚೆನ್ನಾಗಿ ಪ್ರೆಸ್ ಮಾಡಿದರೆ ಅದು ಎಂಬೋಸಿಂಗ್ ಮೇಲೆ ಕಾಣಿಸುತ್ತೆ. ಓಕೆ. ಇದು ಬಂದು ಇರುತ್ತೆ, ಅದು ಫುಲ್ಲಾಗೆ ಗೋಲ್ಡ್ ಪೇಪರ್ ಇರುತ್ತೆ. ಓಕೆ, ಇದೆಲ್ಲ ಪೇಪರ್? ಇದೆಲ್ಲ ಪೇಪರ್. ಓಕೆ ಓಕೆ, ಗೋಲ್ಡನ್ ಪೇಪರ್. ಸೊ ಪೇಪರ್ ಒಟ್ಟಿದ್ದು ತೆಲಿತ ಪೀಸ್ ಪೀಸ ಇದಲ್ವಾ, ಕುಟ್ಟಿ ಕುಟ್ಟಿಯ? ಇದು ಕುಟ್ಟಿ ಇಲ್ಲ, ಇದು ಫುಲ್ ಒಂದೇ ಪೇಪರ್. ಇದು ಓಕೆ ಓಕೆ, ಇಷ್ಟು ದೂರ ಒಂದೇ ಪೇಪರ್ ಅಂತ ಇಟ್ಕೊಳ್ಳಿ. ಓಕೆ ಓಕೆ ಓಕೆ. ಅದನ್ನು ನಾವು ಲೈನ್ಸ್ ಹಾಕೋದು, ಆಮೇಲೆ ಒಂದು ಬ್ಲೇಡ್ ತಗೊಂಡು ಶಾರ್ಪ್ ಎಡ್ಜ್ನಲ್ಲಿ ಸ್ವಲ್ಪನೇ ನಾವು ಸುತ್ತಲೂ ರೌಂಡ್ ಇರೋ ಕಡೆ ರೌಂಡಾಗಿ ಕೆರಿತಾ ಬರಬೇಕು. ಇದು ಫುಲ್ ಪೇಪರೇ ಇರುತ್ತೆ, ರೌಂಡಾಗಿ ನಾವು ಕಲ್ಲು ಮೇಲೆ ಪೇಪರ್ ಒಟ್ಟಿ ಆ ಕಲ್ಲಿರೋ ಸಲ ಪೇಪರ್ ಕಟ್ ಮಾಡಿ ತೆಗೆದಿರ್ತೀವಿ. ಅದು ಈಕುಳ ಬರಬೇಕು, ಎಲ್ಲ ಈಕುಳ ಬಂದರೆ ಅದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಓಕೆ ಓಕೆ. ಸ್ಕ್ವೇರ್ ಇರೋ ಕಡೆ ಸ್ಕ್ವೇರ್ ಮಾಡಿದ್ದೀವಿ, ಓಕೆ. ರೌಂಡ್ ಇರೋ ಕಡೆ ರೌಂಡ ಮಾಡಿದ್ದೀವಿ. ಓಕೆ. ಆಮೇಲೆ ಹಾಗೆ ಗೋಲ್ಡ್ ಕೆಲವು ಕಡೆ ಇರುತ್ತೆ. ಓಕೆ. ಗೋಲ್ಡ್ ಶೀಟ್ ಕಂಡಾಗೆ ಅವ್ರು ಮಾಡಿರ್ತಾರೆ, ಓಕೆ. ಅದು ಗೋಲ್ಡ್ನೆಲ್ಲ ಹಾಗೆ ಬಿಟ್ಟಿರ್ತೀವಿ. ಓಕೆ. ಇದು ಬಂದು ಇದೆಲ್ಲ ಇದು ಈ ಕಂಬ ಇದೆ ಅಲ್ಲ, ಕಂಬಕ್ಕೆ ಗೋಲ್ಡ್ ಕಂಬ ಇರುತ್ತೆ. ಓಕೆ. ಕಂಬ ಗೋಲ್ಡ್ ಕಂಬಕ್ಕೆ ಹಾಗೆ ಗೋಲ್ಡ್ ಪೇಪರ್ ಬಿಡ್ತೀವಿ. ಇದು ಸ್ಟೋನ್ಸ್ನ ಮಾತ್ರ ಇದು ಮಾಡ್ತೀವಿ. ಓಕೆ. ಪ್ಲಸ್ ಇದನ್ನೆಲ್ಲ ಈ ಪೇಂಟಿಂಗ್ಸ್ ಬಂದು ವಾಟರ್ ಪೇಂಟೇ ಯೂಸ್ ಮಾಡಿದ್ದೇವೆ. ಓಕೆ. ಪೇಂಟ್ ಯೂಸ್ ಮಾಡಿ ಫಸ್ಟ್ ಕೈನಲ್ಲೆಲ್ಲ ಡ್ರಾಯಿಂಗ್ ಮಾಡಿಕೊಂಡು ಓಕೆ. ಆಮೇಲೆ ಇದೆಲ್ಲ ಮಾಡಿದ್ವಿ. ಓಕೆ. ಈ ಸೀರೆ ಡಿಸೈನ್ಸು ಅದರೊಳಗಿದೆ ನೋಡಿ ಡಿಸೈನ್. ಸೀರೆಲಿ ಡಿಸೈನ್, ಸೀರೆಲಿ ಕಲ್ಲು ಇದೆಲ್ಲ ಕಲ್ಲಿದೆ, ಆ ಪೇಂಟಲ್ಲಿ ಡಿಸೈನ್ಸ್ ಇದೆ, ಗೊತ್ತಾಗತ್ತಾ? ಹೂ ಥರ ಇದೆ ನೋಡಿ. ಓಕೆ. ಅದೆಲ್ಲ ರೋಸ್ ಕಲರ್, ಕೆಲವು ಕಡೆ ಅರ್ಧ ಹೂ ಬರುತ್ತೆ, ಕೆಲವು ಕಡೆ ಫುಲ್ ಹೂ ಬರುತ್ತೆ. ಓಕೆ ಓಕೆ. ಅದು ಇದ್ರೆ ಸ್ವಲ್ಪ ಮಡಿಸಿರೋ ಥರ ಇರುತ್ತೆ. ಓಕೆ. ಇದು ಹೂವಿನ ಹಾರ ಹಾಕಿರೋ ಥರ ಮಾಡಿದ್ದೀವಿ. ಓಕೆ. ಕೈ ಇದು ಡ್ರಾಯಿಂಗ್, ಇದೆಲ್ಲ ಡ್ರಾಯಿಂಗ್. ಓಕೆ. ವಾಟರ್ ಕಲರ್. ಓಕೆ. ಎಷ್ಟು ದಿವಸ ಆಯ್ತು ಮಾಡೋಣ? ಇದು ಮಾಡೋಕ್ಕೆ ಆಲ್ಮೋಸ್ಟ್ ಒಂದು ಕಂಟಿನ್ಯೂ ಡೈಲಿ ಒಂದು 2 hours 3 hours ಮಾತ್ರ ಒಂದು 6 months ಆಗುತ್ತೆ. 6 months? ಆಮೇಲೆ ಇದನ್ನ ತಗೊಂಡೋಗಿ ಸ್ಪೆಷಲಾಗಿ ಒಂದು ಫ್ರೇಮ್ ಹಾಕಿದ್ವಿ. ಇದು ಮಾಡಿಟ್ಟು ಆ ಬೋರ್ಡ್ ತಗೊಂಡೋಯ್ತು. ಇದು ಮಾತ್ರ ಬೋರ್ಡ್ ಇದೆ ಅಲ್ವಾ, ಈ ಬೋರ್ಡ್ ಮಾತ್ರ ತಗೊಂಡೋದ್ವಿ. ಅವ್ರ ಹತ್ರ ಹೇಳಿ ಸ್ಪೆಷಲ್ ಇದಕ್ಕೆ. ಎಲ್ಲಿ? KGF? ಇಲ್ಲೇ ಬ್ಯಾಂಗ್ಳೂರಲ್ಲಿ. ಓಕೆ. ಅವರು ಇದೆಲ್ಲ ಮಾಡ್ತಾರಲ್ವಾ, ಈ ಥರ ಕಾರ್ವಿಂಗ್ ಮಾಡ್ತಾರಲ್ಲ, ಅವ್ರಿಗೆ ಕೊಟ್ಟು ಇದು ಮಾಡಿದ್ದು ಅವರು. ಓಕೆ. ಆವಾಗಲೇ 2008 ಇದು 5000 rupees ಆಯಿತು. ಫ್ರೇಮ್. ಓಕೆ. ಚೆನ್ನಾಗಿ, ಇನ್ನೂ ಫ್ರೆಶ್ ಇದೆ. ನೀವೇನ್ ಮಾಡಿದ್ರಿ ಡ್ರಾಯಿಂಗ್ ಎಲ್ಲ? ಸುಷ್ಮಾ ನೀವು ಮಾಡಿದ್ಯಾ? ನೀವೇಂತ ಮಾಡಿದ್ರಿ? ಸುಷ್ಮಾವೇ ಮಾಡಿದ್ದ, ನೀವು ಮಾಡಿದ್ರಿ? ನೀವೆಂತ ಮಾಡಿದ್ರಿ? இது நீங்க பண்ணது. ஆக்சுவலா நீங்க பண்ணது சுமாரா இருக்க மாதிரி தான் இருக்கு. ஸ்டூடெண்ட்கிட்ட கத்துக்கிட்டீங்க, அதனால உங்க டீச்சர் சரியில்லை. இங்க எல்லாரோட பெயிண்டிங்ஸ் இருக்கு, எக்ஸ்ட்ரா பெயிண்டிங் இருக்கு. அதுதான் ஃபர்ஸ்ட் பண்ண பெயிண்டிங் இது.